28ನೇ ತಾರೀಕು ಶಾಂತಿ ಸಭೆಯನ್ನು ಕಲಬುರಗಿ ಜಿಲ್ಲಾ ಆಡಳಿತದಲ್ಲಿ ಕರೆದು ನಾವೆಲ್ಲ ಜಿಲ್ಲಾ ಆಡಳಿತಕ್ಕೆ ಪತ್ರಗಳನ್ನು ಕೊಟ್ಟಿದ್ದೀವಿ. ನಮ್ಮ ಸಂಘಗಳು ಎಲ್ಲ ಸಂಘಗಳು ಭೀಮ್ ಆರ್ಮಿ ಸೇರಿದ್ದಾರೆ. ನಮ್ಮದು ಒಂದೇ ವಾದ ಇತ್ತು, ಯಾವತ್ತು RSS ಪಥಸಂಚಲನ ಕಾರ್ಯಕ್ರಮ ಮಾಡ್ತಾರೆ ಅವತ್ತಿನ ದಿವಸನೇ ಚಿತ್ತಾಪುರದಲ್ಲಿ ಭೀಮ್ ಆರ್ಮಿ ಯಾವಾಗಲೂ ಮಾಡಿದ್ರು. ಇದು ನಮ್ಮ ವಾದ. ಯಾವಾಗ ಕೋರ್ಟಲ್ಲಿ 30ನೇ ತಾರೀಕು ಡಿಸಿಷನ್ ಆಗಬೇಕಿತ್ತು ಅಲ್ಲೂ ಕೂಡ ಮುಂದೂಡಿಕೆ ಇಟ್ಟು ಬೆಂಗಳೂರಲ್ಲಿ 5ನೇ ತಾರೀಕಿಗೆ ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಶಾಂತಿ ಸಭೆ ಯಾವಾಗ ಅವರನ್ನು ಶಾಂತಿ ಸಭೆ ಕರೆದಿವಿ ಅಂತ ಹೇಳಿದಾಗ ಕೂಡ ನಮಗೂ ನಾವೇನು 10 ಸಂಘಟನೆಗಳು ಇಲ್ಲಿ ಲೆಟ್ರ್ಗಳು ಕೊಟ್ಟಿದ್ರು, ಅವರಿಗೂ ಯಾವುದೇ ಆದೇಶಗಳನ್ನು ಕೊಡಲಿಲ್ಲ. ಯಾಕೆ ಕೊಡಬೇಕಿತ್ತಂತ? ಈ 2ನೇ ತಾರೀಕು ಮಾಡಬಾರ್ದಂತಾದರೂ ಕೊಡಬೇಕಿತ್ತು, ಮಾಡಿ ಅಂತಾದರೂ ಕೊಡಬೇಕಿತ್ತು, ಯಾಕೆ ಕೊಡಲಿಲ್ಲ ಅಂತ ನನ್ನೊಂದು ಪ್ರಶ್ನೆ. ಈ ಶಾಂತಿ ಸಭೆಯನ್ನು ಕರೆದಿದ್ರು, ಅವರು ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಭೀಮ್ ಆರ್ಮಿ ಇವತ್ತಿನ ದಿವಸ RSSಗೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ. ಯಾಕಂತಂದರೆ ಪ್ರಿಯಾಂಕಾ ಖರ್ಗೆ ಅವರನ್ನು ಜೀವ ಬೆದರಿಕೆ ಹಾಕೋದಕ್ಕೆ, ನಮ್ಮ ಸಮುದಾಯದವರನ್ನು ಹೆಣ್ಣು ಮಕ್ಕಳಿಗೆ ಔಚ ಶಬ್ದದಿಂದ ಅವರು RSSನ ಪದಾಧಿಕಾರಿಗಳನ್ನು ಬೈದುದಕ್ಕಾಗಿ ನಮ್ಮ ಜನರ, ನಮ್ಮೊಬ್ಬ ರಾಜಕೀಯ ನಾಯಕ, ನಮ್ಮ ದಲಿತರ ನಾಯಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕಾಗಿ ಭೀಮ್ ಆರ್ಮಿ ಅವರ ಹಿಂದುಗಡೆ ನಾವು ನಿಂತಿದ್ದೀವಿ. ಹಾಗಾಗಿ ಈಗ 5ನೇ ತಾರೀಕು ಏನು ಶಾಂತಿ ಸಭೆ ಬೆಂಗಳೂರಲ್ಲಿ ಕರೆದಾರೋ ಅದನ್ನು ಕೂಡ ನಮಗೂ ಕೂಡ ಕರಿಬೇಕಿತ್ತು. ಯಾಕೆ ಕರೀಲಿಲ್ಲ? ಅದರ ಆದೇಶ ಆದರೂ ಕೊಡಬೇಕಿತ್ತು. ನಿಮಗೆ ಕರೆದಿಲ್ಲ. ನಾವು ಅಲ್ಲಿ ನಾವು ಶಾಂತಿ ಸಭೆ ಕೋರ್ಟಲ್ಲಿ ಅವ್ರು ಯಾರು ಹೋಗಿದ್ದಾರೆ ಅವರನ್ನು ನಾವು ಡಿಸಿಷನ್ ಮಾಡಿಬಿಟ್ಟು ನಾವು ಬಂದುಬಿಟ್ಟು ನಿಮಗೇನು ಅನ್ನೋದು ಹೇಳ್ತೀವಿ ಅನ್ನೋದಕ್ಕಾದರೂ ಒಂದು DC ಅವ್ರು ಲೆಟ್ರ್ ಕೊಡಬೇಕು. ಈಗ ನಾವು ADGP ಇವ್ರ ಜೊತೆ ಮಾತಾಡುವಾಗ ಅವ್ರೇನು ಹೇಳ್ತಾರೆ, ಅದು ಕೋರ್ಟಿನ ಮ್ಯಾಟ್ರ್ ಇರೋದ್ರಿಂದ ನಾವು ಲೆಟ್ರ್ ಕೊಡೋಕ್ಕೆ ಬರೋದಿಲ್ಲ. ಯಾಕೆ? ಮತ್ತು ಹಾಗಿದ್ರೆ ನೀವು ಶಾಂತಿ ಸಭೆ ಮಾಡಿದಾಗ 2ನೇ ತಾರೀಕು ಮಾಡೋಕ್ಕೆ ನಮಗೆ ಅನುಮತಿ ಕೊಡಬೇಕಿತ್ತು. ಇಲ್ಲ ಬ್ಯಾಡ್ ಅಂತಾದರೂ ಒಂದು ಆದೇಶ ಹೊರಡಿಸಿಲ್ಲ. ಯಾಕೆ ಹೊರಡಲಿಲ್ಲ? ನಾವು ಅದೊಂದು ಪ್ರಶ್ನೆ. ಈಗ 5ನೇ ತಾರೀಕು ಅವರು ಶಾಂತಿ ಸಭೆ ಬೆಂಗಳೂರಲ್ಲಿ ಕರೆದಿದ್ದಾರೆ. ಅದನ್ನು ಏನು ನಿರ್ಧಾರ ಆಗ್ತಿತ್ತು ಆ ನಿರ್ಧಾರದ ಮೇಲೆ ನಮ್ಮ ಭೀಮ್ ಆರ್ಮಿಯ ಹೋರಾಟ ಮತ್ತು ಪ್ರಾರಂಭಗೊಳ್ತೀವಿ. ನಾವು ಡೇಟ್ ಹೇಳಿದ್ದೀವಲ್ಲ, RSS ಯಾವತ್ತು ಮಾಡ್ತಾರೆ ಅವತ್ತು ಭೀಮ್ ಆರ್ಮಿ ಮಾಡುತ್ತೆ ಅಷ್ಟೇ. ಅವತ್ತೇ ಕೋರ್ಟಲ್ಲಿ ಏನಾದರೂ ಡಿಸಿಷನ್ ಆದರೂ ಕೂಡ ನಾವು ಮಾಡೋದು ಅವತ್ತೇ ಹೋರಾಟನೇ. ಹೌದು. ಅವ್ರು ಯಾಕೆ ಆದೇಶ, ಕೋರ್ಟ್ ಯಾಕೆ ಆದೇಶ ಕೊಡಬೇಕು? ಅವ್ರದ್ದೇನು ಸಂಘ ರಿಜಿಸ್ಟ್ರೇಷನ್ ಇದೆ? ಜನರನ್ನು ಸೇರ್ಸೋಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ? ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತ ಈ ಸ್ವಯಂ ಸೇವಕ ಸಂಘಗಳು ಏನು ಚಿಕ್ಕದಾಗಿ ಒಂದು 10-12 ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸೇರಿ ಮಾಡ್ತಕ್ಕಂಥ ಸಂಘಗಳಿಗೆ ರಿಜಿಸ್ಟ್ರೇಷನ್ ಇರಬಾರ್ದು. ಅದು ಒಪ್ತೀವಿ. ಇವರು ಸಾವಿರಾರು ಲಕ್ಷಾನುಗಟ್ಟಲೆ ಸೇರಿಸಿ ಮಾಡ್ತಕ್ಕಂಥ ಸಂಘಿಗೆ ಕಂಪಲ್ಸರಿ ಈ ಭಾರತ ದೇಶದ ಸಂವಿಧಾನ ಅಡಿಯಲ್ಲಿ ಇವರಿಗೆ ರಿಜಿಸ್ಟ್ರೇಷನ್ ಬೇಕು. ಈ ರಿಜಿಸ್ಟ್ರೇಷನ್ ಇಲ್ಲದ ಇದಕ್ಕೆ ಸಂಘಿಗೆ ನೀವು ಪರ್ಮಿಷನ್ ಕೊಟ್ಟರೆ ಭೀಮ್ ಆರ್ಮಿ ನೀವು ಹಂಗಾದರೆ ನಮಗೆ ನೀವು ರಿಜಿಸ್ಟ್ರೇಷನ್ ಕೇಳಬಾರ್ದಿತ್ತು. ನಮ್ಮನ್ನು ಯಾಕೆ ಕೇಳಿದ್ರಿ? ನಿಮ್ಮದು ರಿಜಿಸ್ಟ್ರೇಷನ್ ಕೊಡಿ, ನಿಮ್ಮ ಅಡಿಟ್ ಕೊಡಿ, ಎಲ್ಲ ನಾವು ಕೊಟ್ಟಿದ್ದೀವಲ್ಲ. ನಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀವಿ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ನೀವು ಅವ್ರದ್ದು ಎಲ್ಲ ತೊಗೊಳ್ಳಿ. ಅವರು ಇದ್ದರೆ ಅವ್ರಿಗೆ ಪರ್ಮಿಷನ್ ಕೊಡಿ. ಅದು ಏನೂ ಇಲ್ಲದೆ ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಭೀಮ್ ಆರ್ಮಿ ಅವ್ರ ವಿರುದ್ಧವಾಗಿ ಪಥಸಂಚಲನ ಅವ್ರ ಎದುರುಗಡೆನೇ ಹೋರಾಟ ಮಾಡೋದು ಬಿಡೋದಿಲ್ಲ. ಮಾಡೇ ಮಾಡಿ